ಸಚಿವ ಮಧು ಬಂಗಾರ ಸಿಗಂದೂರು ದೇವಾಲಯ ವಿರುದ್ಧ ಹೇಳಿಕೆ ವಾಪಸ್ ಪಡೆಯಲು ಬುಲೆಟ್ ಚಂದ್ರು ನಾಯಕ ಒತ್ತಾಯ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ 1 ತಿಂಗಳಲ್ಲಿ ಸಿಗಂದೂರು ದೇವಾಲಯವನ್ನು ಹಾಳು ಮಾಡುತ್ತೇನೆ ಎಂಬ ಹೇಳಿಕೆ ವಾಪಸ್ ಪಡೆಯಬೇಕು ಎಂದು ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು ನಾಯಕ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರ ಕೈಯಿಂದಲೂ ಸಿಗಂದೂರು ದೇವಸ್ಥಾನ ಹಾಳು ಮಾಡುವುದಕ್ಕೆ ಆಗಲ್ಲ. ದೇವಸ್ಥಾನ ಒಂದು ಕಲ್ಲನ್ನು ಸಹ ಅಲ್ಲಾಡಿಸಕ್ಕಾಗಲ್ಲ. ದೇಶದ 2ನೇ ಅತಿ ಉದ್ದವಾದ ಸೇತುವೆಯ ಒಂದು ಪಿಲ್ಲರೂ ಸಹ ನೀವು ಅಲ್ಲಾಡಿಸಕ್ಕೆ ಆಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕುರ್ಚಿಯ ಕಚ್ಚಾಟದಲ್ಲಿ ಯಾವಾಗ ಸರ್ಕಾರ ಬೀಳುತ್ತು ಅಂತ ಯಾರಿಗೂ ತಿಳಿಯುತ್ತಿಲ್ಲ. ನೀವು ಮತದಾರರು ಮುಂದೆ ಮತ ಕೇಳೋಕೆ ಹೋಗಬೇಕಾಗುತ್ತದೆ. ನೀವು ಯಾವ ಮುಖ ಹಾಕಿಕೊಂಡು ಮತ ಕೇಳ್ತೀರಾ? ಧಾರ್ಮಿಕ ವಿಚಾರದಲ್ಲಿ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಜನಕ್ಕೆ ತಿಳಿಸಿಕೊಟ್ಟಿದ್ದೀರಾ. ಅದು ನಿಮ್ಮ ಪಕ್ಷದ ಸಿದ್ಧಾಂತ ಇರಬಹುದು. ಮೊದಲು ನಿಮಗೆ ಕೊಟ್ಟಿರುವ ಖಾತೆಯನ್ನು ಸಂಪೂರ್ಣವಾಗಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸಿ. ಮಕ್ಕಳಿಗೆ ಊಟದ ವ್ಯವಸ್ಥೆ ಇಲ್ಲ, ಸಮಯಕ್ಕೆ ತಕ್ಕ ಪಾಠ ಪುಸ್ತಕ ಇಲ್ಲ, ಶಾಲೆಗಳಲ್ಲಿ ಕೊಠಡಿಗಳಿಲ್ಲ, ಶಾಲಾ ವಿದ್ಯಾರ್ಥಿಗಳಿಗೆ ಬಿಸಿ ಊಟಕ್ಕೆ ಗುಣಮಟ್ಟದ ಬೇಳೆ ಇಲ್ಲ, ವಾರದ 6 ದಿನ ಮಕ್ಕಳಿಗೆ ಮೊಟ್ಟೆ ಇಲ್ಲ ಹಾಗೂ ಸಿಗಂದೂರು ದೇಶದ 2ನೇ ಉದ್ದದ ಸೇತುವೆ. ಅದರಲ್ಲಿ ಸ್ಥಳೀಯ ಜನರ ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಿತಿನ್ ಗಡ್ಕರಿ, ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ರಾಘವೇಂದ್ರ ಅವರು ಛಲ ಬಿಡದೆ ಸೇತುವೆಯ ಕೆಲಸಕ್ಕೆ ಮುಂದು ನಿಂತು ಸೇತುವೆ ನಿರ್ಮಾಣ ಕಾರ್ಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಿಗಂದೂರು ದೇವಾಲಯವನ್ನು ಹಾಳು ಮಾಡುತ್ತೇನೆ ಎಂಬ ಹೇಳಿಕೆ ವಾಪಸ್ ಪಡೆಯಬೇಕು ಎಂದು ಬುಲೆಟ್ ಚಂದ್ರು ಒತ್ತಾಯಿಸಿದ್ದಾರೆ. ವರದಿ ಹೋಮನಂಜುಂಡ ನಾಯಕ, ಚಾಮರಾಜನಗರ. ಮಾನ್ಯ ಮಧು ಬಂಗಾರಪ್ಪ ಅವರೇ, ಶಿಕ್ಷಣ ಸಚಿವರೇ, ನೀವು ಏನು ಹೇಳ್ತೀರಾ? 3 ತಿಂಗಳಲ್ಲಿ ಏನು ಮಾಡ್ತೀನ ದೇವಸ್ಥಾನ ಏನು ಮಾಡ್ತೀನಿ ಅಂತ ಹೇಳ್ತೀರಾ? 3 ಅಲ್ಲ 300 ವರ್ಷ ಆದರೂ ಸಹ ಆ ದೇವಸ್ಥಾನದ ಒಂದು ಪಿಲ್ಲರ್ ಕಲ್ಲು ಸಹ ಅಲ್ಲಾಡ್ಸಕ್ಕಾಗಲ್ಲ. ದೇಶದ ಉದ್ದದ ಸೇತುವೆ, ಭಾರತದ 2ನೇ ಉದ್ದದ ಸೇತುವೆ ಅಂತ ಏನು ಪ್ರಸಿದ್ಧ ಆಗಿರೋ ಒಂದು ಸೇತುವೆ ಇವತ್ತಿನ ದಿನ ನಿರ್ಮಾಣ ಆಗಿದೆ. ಅದ್ರ ಪಿಲ್ಲರ್ ಸಹ ನೀವು ಅಲ್ಲಾಡ್ಸಕ್ಕಾಗಲ್ಲ. ನೀವು ಇವತ್ತಿನ ದಿನ ನಿಮ್ಮ ಮನಸ್ಥಿತಿ ಏನು ಅಂತ ಸ್ಪಷ್ಟವಾಗಿ ಜನಗಳಿಗೆ ಗೊತ್ತಾಗ್ತಿದೆ. ಧಾರ್ಮಿಕ ವಿಚಾರದಲ್ಲಿ ನಿಮ್ಮ ಒಂದು ಎಷ್ಟು ವಿರೋಧ ಅನ್ನೋದು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿದೆ. ಜನಕ್ಕೆ ಆಲ್ರೆಡಿ ಗೊತ್ತಾಗಿದೆ. ನೀವು ಇನ್ನೇನು ಈಗ ಸಿದ್ದರಾಮಯ್ಯ ಅವರು ಹಾಗೂ ಡಿ.ಕೆ. ಶಿವಕುಮಾರ್ ಜಗಳಾಟದಲ್ಲಿ ಯಾವಾಗ ಸರ್ಕಾರ ಬೀಳುತ್ತದೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ತಕ್ಷಣವೇ ನೀವು ಮತದಾರರ ಹತ್ರಕ್ಕೆ ಹೋಗ್ಬೇಕಾಗುತ್ತೆ. ಇದನ್ನ ನೀವು ನೆನಪಿರಲಿ. ನಿಮಗೆ ನೀವು ಯಾವ ಮುಖ ಎತ್ಕೊಂಡೋಗಿ ನೀವು ಓಟ್ ಕೇಳ್ತೀರಾ ಅವಾಗ ಇಂಥ ಮಾತುಗಳು ಆಡ್ಬಿಟ್ಟು ನಿಮ್ಗೆ ಕೊಟ್ಟಿರೋ ಖಾತೆನ ನೀವು ನೀಟಾಗಿ ಅದನ್ನು ನೀವು ಪರಿಗಣಿಸಿ ನೀವು ಅದನ್ನು ಒಂದು ದೊಡ್ಡ ಮಟ್ಟಿಗೆ ಇದು ಮಾಡಿ. ಇವತ್ತಿನ ದಿನ ಶಾಲೆಗಳಲ್ಲಿ ಮಾಸ್ಟರ್ಗಳಿಲ್ಲ, ಅಂದರೆ ಉಪಾಧ್ಯಾಯರುಗಳಿಗೆ ಸಂಬಳ ಸಿಗ್ತಿಲ್ಲ, ಸರಿಯಾಗಿ ತಕ್ಕಾಗೆ ಮಕ್ಕಳಿಗೆ ಪಾಠ ಪುಸ್ತಕಗಳು ಸಿಗ್ತಿಲ್ಲ, ಶಾಲೆಗಳಲ್ಲಿ ಕೊಠಡಿ ಇಲ್ಲ, ಕೊಠಡಿ ಸ್ವಚ್ಛತೆ ಇಲ್ಲ, ಇನ್ನೊಂದು ಮಕ್ಕಳಿಗೆ ಆರೋಗ್ಯದಂಥ ಊಟ ಇಲ್ಲ. ಇನ್ನೇನು ಪುನಃ ವಾರಕ್ಕೆ 6 ದಿನ ಮೊಟ್ಟೆ ಕೊಡ್ತೀನಿ ಅಂತೀರಿ. ಎಲ್ಲಿ ಕೊಡ್ತಿದ್ರಿ ಸ್ವಾಮಿ ನೀವು 6 ದಿನ? ಚಿನ್ನರೆ ಮಕ್ಕಳು LKG ಇಂದ 1ನೇ ಕ್ಲಾಸ್ವರೆಗೆ ಊಟದ ವ್ಯವಸ್ಥೆ ಇಲ್ಲ. ನೀವು ದಯಮಾಡಿ ಅದ್ರ ಬಗ್ಗೆ ಗಮನ ಕೊಡಿ. ಅದು ಬಿಟ್ಟು ನೀವು ಇದು ಮಾಡ್ತೀನಿ ವಾರದೊಳಗೆ ತಿಂಗಳೊಳಗೆ ಹೆಂಗೆ ಮಾಡ್ತೀನಿ, ಇದೆಲ್ಲ ಸಹಿಸಲ್ಲ. ನಾವು ಜನ ಇದ್ದೀವಿ, ನಾವು ಸಹಿಸಲ್ಲ. ಇನ್ನೊಂದು ನೀವು ಅಭಿವೃದ್ಧಿ ಮಾಡಿ ಹೇಳ್ಕೊಳ್ಳಿ. ಅಭಿವೃದ್ಧಿ ಮಾಡಿಬಿಟ್ಟು ನಾವು ಈ ಥರ ಮಾಡ್ತೀವಿ ಅಂತೇಳಿ ನಾವು ಸಂತೋಷ ಪಡ್ತೀವಿ. ನೋಡಿ, ಅದು ಸಿಗಂದೂರು ದೇವಸ್ಥಾನ ಒಬ್ಬರು ಕ್ರೆಡಿಟ್ ಸಿಗಲ್ಲ. ಅದರಲ್ಲಿ ಊರಿನ ಜನ ತುಂಬ ಹೋರಾಟ ಮಾಡೋರೆ. ಅದರಲ್ಲಿ ಯಡಿಯೂರಪ್ಪ ಇರ್ಬೋದು, ಸ್ಥಳೀಯ ಶಾಸಕ ರಾಘವೇಂದ್ರ ಇರ್ಬೋದು, MP ಅವರು ರಾಘವೇಂದ್ರ ಇರ್ಬೋದು, ಜೊತೆಗೆ ನಿತಿನ್ ಗಡ್ಕರಿ ಅವರು ತುಂಬ ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಜನ ಸಂತೋಷ ಪಟ್ಟಿದ್ದಾರೆ. ನೀವು ಸಂತೋಷ ಪಡಿ. ಅದು ಬಿಟ್ಟು ನೀವು 3 ತಿಂಗಳಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ರೆ ನಡೆಯಲ್ಲ. ಇದು ಜನರಿದ್ದಾರೆ ಇವತ್ತು. ಆ ಮಾತನ್ನೆಲ್ಲ ಸಹಿಸಲ್ಲ. ಇಂಥ ಮಾತನ್ನೆಲ್ಲ ಬಿಟ್ಟು ಉದ್ದಟದ ಮಾತೆಲ್ಲ